4 ವರ್ಷದ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿಯನ್ನು ನಡೆಸಿ ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಜಮಖಂಡಿ ನಗರದ ಅರ್ಪಾತ್ ನಗರದಲ್ಲಿ ಜರುಗಿದೆ. ಗಾಯಗೊಂಡ ಬಾಲಕನನ್ನು 4 ವರ್ಷದ ಉಮೇರ್ ಯಾಶಿನ್ ಪಠಾನ್ ಎಂದು ಗುರುತಿಸಲಾಗಿದ್ದು, ಈ ಬಾಲಕ ಅರ್ಪಾತ್ ನಗರದ ನಿವಾಸಿಯಾಗಿದ್ದು, ಅರ್ಪಾತ್ ನಗರದಲ್ಲಿನ ತಮ್ಮ ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ಏಕಾಏಕಿ 15 ರಿಂದ 20 ಬೀದಿ ನಾಯಿಗಳು ದಾಳಿಯನ್ನು ನಡೆಸಿ ಗಂಭೀರವಾಗಿ ಗಾಯಗೊಳಿಸಿವೆ ಎನ್ನಲಾಗಿದೆ. ಇನ್ನು ಬಾಲಕನ ಶರೀರದ ತುಂಬ ಎಲ್ಲಿ ಬೇಕೆಂದರಲ್ಲಿ ಕಚ್ಚಿರುವ ಬೀದಿ ನಾಯಿಗಳ ದಾಳಿಯಿಂದಾಗಿ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದು, ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಾಯಗೊಂಡ ಬಾಲಕನಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇನ್ನು ಜಮಖಂಡಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹಾಗೂ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗ್ತಾ ಇದ್ದು, ನಗರಸಭೆ ಕಾಟಾಚಾರಕ್ಕೆ ಮಾತ್ರ ಬಿಡಾಡಿ ದನಗಳ ಹಾವಳಿ ಮತ್ತು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುತ್ತಿದೆ ಎನ್ನುವ ಅನುಮಾನ ಮೂಡುತ್ತಿದೆ. ನಗರಸಭೆಯೇ ಪೌರಾಯುಕ್ತರು ಹೇಳಿಕೊಂಡಂತೆ ನಗರದಲ್ಲಿ ಬಿಡಾಡಿ ದನಗಳು ಮತ್ತು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವ ಉದ್ದೇಶದಿಂದ ಅವುಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಲಾಗಿದೆ ಎನ್ನುವ ಮಾಹಿತಿಯನ್ನು ಕೂಡ ನೀಡಿದರು. ಆದರೆ ಇತ್ತೀಚೆಗೆ ನಡೆದ ಬಿಡಾಡಿ ದನಗಳ ದಾಳಿಯಲ್ಲಿ ಶಾಲಾ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿರುವ ಘಟನೆ ಮರೆಮಾಚುವ ಮುನ್ನವೇ ಮತ್ತೆ ಬೀದಿ ನಾಯಿಗಳು ಈಗ ಬಾಲಕನ ಮೇಲೆ ದಾಳಿ ಮಾಡಿದ್ದು, ಈ ಅಮಾನವೀಯ ಘಟನೆ ಅರ್ಪಾತ್ ನಗರದಲ್ಲಿ ನಡೆದಿದೆ. ಇನ್ನು ಗಾಯಗೊಂಡಿರುವ ಉಮೇರ್ ಯಾಶಿನ್ ಪಠಾನ್ ಎನ್ನುವ ಬಾಲಕನ ಪೋಷಕರು ನಗರಸಭೆಯ ವಿರುದ್ಧ ಹಿಡಿಶಾಪವನ್ನು ಹಾಕಿದ್ದಾರೆ. ಜೊತೆಗೆ ನಗರದ ಪ್ರಜ್ಞಾವಂತರು ಕೂಡ ನಗರಸಭೆಯ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದು, ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಕಾಟಾಚಾರಕ್ಕೆ ಮಾತ್ರ ಜಮಖಂಡಿ ನಗರದಲ್ಲಿ ಬಿಡಾಡಿ ದನಗಳ ಹಾವಳಿಗೆ ಮತ್ತು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕ್ತಾ ಇದ್ದೇವೆ ಎನ್ನುವ ಹೇಳಿಕೆಯನ್ನು ನೀಡಿರುವ ನಗರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿಬಂದಿವೆ. ಕೇವಲ ಕಾಟಾಚಾರಕ್ಕಾಗಿ ಮಾತ್ರ ಕಾರ್ಯಾಚರಣೆಯನ್ನು ನಡೆಸಿ ಬಿಡಾಡಿ ದನಗಳು ಮತ್ತು ಬೀದಿ ನಾಯಿಗಳನ್ನು ಸ್ಥಳಾಂತರಿಸಲಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ಬಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದು, ಎಲ್ಲಿ ಬೇಕೆಂದರಲ್ಲಿ ಕಚ್ಚಿರುವ ಬೀದಿ ನಾಯಿಗಳ ದಾಳಿಯಿಂದಾಗಿ ಬಾಲಕನ ಪೋಷಕರು ಕಣ್ಣೀರಿಡುವಂತಾಗಿದೆ. ಇನ್ನಾದರೂ ನಗರಸಭೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸುವುದರ ಮೂಲಕ ಕಾರ್ಯಾಚರಣೆಯನ್ನು ಮತ್ತಷ್ಟು ಬಿಗಿಗೊಳಿಸಿ ಬಿಡಾಡಿ ದನಗಳು ಮತ್ತು ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದೆ. ಇನ್ನು ಜಮಖಂಡಿ ನಗರದಲ್ಲಿ ಎಲ್ಲಿ ಬೇಕೆಂದರಲ್ಲಿ ಇನ್ನೂ ಕೂಡ ಬಿಡಾಡಿ ದನಗಳು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು, ಜಮಖಂಡಿ ನಗರಸಭೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಎನ್ನುವುದನ್ನು ಸದ್ಯಕ್ಕೆ ಕಾಯ್ದು ನೋಡಬೇಕಾಗಿದೆ. ಜೊತೆಗೆ ಜಮಖಂಡಿಯ ನಗರಸಭೆ ಪೌರಾಯುಕ್ತೆ ಲಕ್ಷ್ಮಿ ಅಷ್ಟಕಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಈ ಹಿಂದೆ ನಡೆಸಲಾಗಿತ್ತು. ಉತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವ ಲಕ್ಷ್ಮಿ ಅಷ್ಟಕಿ ಪೌರಾಯುಕ್ತರು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾರ, ಕಾಯ್ದು ನೋಡೋಣ. ಜಮಖಂಡಿ ಶಹರ್ ಅರ್ಪಾತ್ ನಗರ್ ಕಡ್ಕೋಲ್ ರೋಡ್ ವಾಸವಾಗಿರುತ್ತೇನೆ ಹಾಗೂ ನನ್ನ ಹೆಸರು ಯಾಸಿನ್ ಮೊಹಮ್ಮದ್ ಪಠಾಣ್. ನನ್ನ ಮಗನ ಹೆಸರು ಉಮೇರ್ ಪಠಾಣ್. 4 ವಯಸ್ಸು, UKG ಶಾಲೆಗೆ ಹೋಗುತ್ತಾನೆ. ಹಾಗೆ ನನ್ನ ಮಗುವಿಗೆ 10 ರಿಂದ 15 ನಾಯಿಗಳು ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಮೈ ಪೂರ ಜಖಮಿ ಮಾಡಿದ್ದಾವೆ ಹಾಗೂ ಅವನು ಸೀರಿಯಸ್ ಇದ್ದಾನೆ. ಬಹಳ ಗಂಭೀರವಾಗಿ ಅವನಿಗೆ ಕಚ್ಚಿದ್ದಾವೆ. ಓಣಿ ಒಳಗೆ ಇರುವ ಎಲ್ಲ ಮನುಷ್ಯರು ಎಲ್ಲರೂ ಕೂಡಿ ಆ ಬೀದಿ ನಾಯಿಗೆ ಕಲ್ಲನ್ನು ತೂರಿ ಹೊರಡಿಸಿದ್ದಾರೆ. ಅದಕ್ಕೆ ನಾವು ಈಗ ಮುನ್ಸಿಪಾಲಿಟಿ ಅವರು ಎಲ್ಲರೂ ಇದಕ್ಕೆ ಕ್ರಮ ತಗೋಬೇಕು, ತನಿಖೆ ಮಾಡಬೇಕು, ಬೀದಿ ನಾಯಿ ಎಲ್ಲ ಹೊರಡಿಸಬೇಕು ಎಂದು ನಾವು ಎಲ್ಲರಿಗೂ ಕೇಳುತ್ತೇನೆ. ನಮಗೆ ಬಹಳ ಮಕ್ಕಳಿಂದ ಬಹಳ ಚಿಂತೆ. ಮಕ್ಕಳು ಯಾವಾಗ ಬರ್ತಾರೆ ಮನೆಗೆ, ಬೀದಿ ನಾಯಿ ಸಲುವಾಗಿ ನಾವು ಹೊರಗಡೆ ಕಳ್ಸಕ್ಕೂ ಅಂಜಿಕೆ. ಅದಕ್ಕೆ ತಾವು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರಿಗೆ, ಈ ಮಕ್ಕಳಿಗೆ ಸೇಫ್ ಆಗಲಿ ಅಂತ. ಎಲ್ಲ ಬೀದಿ ನಾಯಿ ಹಾಗೂ ಈ ದನಗಳು ಗಾಡಿ ಉರುಳಿಸಿ ಹಾಗೂ ಮಕ್ಕಳಿಗೆ ಕೋನದಿಂದ ಹೊಡೆದು ಸಾಯಿಸಾಕದ. ಎಲ್ಲರಿಗೆ ನಾವು ಕೈ ಮುಗಿದು ಕೇಳ್ಕೊತೀನಿ, ಇದಕ್ಕೆ ಕೈ ಕ್ರಮ ತಗೋರಿ. ಎಲ್ಲರೂ ಇದ್ರ ಮೇಲೆ ಏನೈತ್ರಿ ಬಂದು ತನಿಖೆ ಮಾಡ್ರಿ, ಎಲ್ಲ ನಾಯಿಗಳನ್ನು ಎಲ್ಲೇ ಬಂಧಿಸಿ. ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಎಚ್ಚರಿಕೆಯಿಂದ ತಿಳಿಪಡಿಸುವುದೇನೆಂದರೆ, ಇವತ್ತಿನ ದಿವಸ ನಮ್ಮ ಮೊಮ್ಮಗ ಮನೆಯ ಎದುರುಗಡೆ ಅರ್ಪಾತ್ ನಗರದಲ್ಲಿ ಆಟ ಆಡುವ ಹೊತ್ನ್ಯಾಗ ಇವತ್ತು
ಬೀದಿ ನಾಯಿಗಳು ಸುಮಾರು 15ರಿಂದ 20 ನಾಯಿಗಳನ್ನು ಬಂದು ಮಗಗೆ ಅಟ್ಯಾಕ್ ಮಾಡಿದ್ದಾವೆ. ಮಗನ ಪರಿಸ್ಥಿತಿ ಚಿಂತಾಜನಕ ಇದೆ. ಕಾರಣ ಈ ಮುನ್ಸಿಪಾಲ್ಟಿಯವರು ಅದಕ್ಕೆ ಗಮನ ಹರಿಸುವುದಿಲ್ಲ. ಯಾಕಂದ್ರೆ ಈಗಾಗಲೇ ಒಂದು 8-10 ದಿವಸ ಹಿಂದಗಡೆ ಒಂದು ಆಕ್ಸಿಡೆಂಟ್ ಆಯ್ತು ಬೀದಿ ದನಗಳದಿಂದ ಆದಂತ ಘಟನೆ. ಅದನ್ನು ಒಂದು 10-20 ಬೇಡ ಒಂದು 30 ದನಕರಗಳನ್ನು ಓದು ಅಲ್ಲಿ ಅಷ್ಟಕ್ಕೆ ಸುಮ್ಬಿಟ್ರು. ಇನ್ನೂ ಆದ್ರೂ ಹಂಗ ತಿರ್ಗಾಡ್ಲಾಗತ್ತೆ ಅವು. ಅದೇ ರೀತಿ ಬೀದಿ ನಾಯಿಗಳ ಕ್ರಮ ತಗೋಬೇಕು. ಬೀದಿ ನಾಯಿಗಳ ಕ್ರಮ ಅಕಸ್ಮಾತ್ ತಗೋಲಿಕ್ಕಂದ್ರ ನಾವು ನಮ್ಮ ಮನೆ ಮಂದಿ ಎಲ್ಲರೂ ಕೂಡಿಸಿ ಮುನ್ಸಿಪಾಲ್ಟಿ ಎದುರುಗಡೆ ಧರಣಿ ಸತ್ಯಾಗ್ರಹನ ಮಾಡ್ತೀವಿ. ಮತ್ತು ಮುನ್ಸಿಪಾಲ್ಟಿ ಏನೈತಿ ಮುನ್ಸಿಪಾಲ್ಟಿ ಒಳಗ ನಾವು ಮುತ್ತಿಗೆ ಹಾಕ್ತಿವಿ ಅನ್ನೋದು ಎಚ್ಚರಿಕೆ ಅನ್ನೋದು ಹೇಳುತ್ತಾ ನನ್ನ ಹೆಸರು ಯಾತ್ಗಿರಿ. ಒಂದು 20-30 ನಾಯಿಗಳು ಕೂಡಿ ನನ್ನ ಮೊಮ್ಮಗ್ ಭಾಳ ಗಿದ್ದಾಗಿದ್ದಿ ಮಾಡಿ ಭಾಳ ಹರಿದಾರ್ರಿ ನಾಯಿಗಳ್ರಿ. 3 ತಿಂಗಳು ಟೈಮ್ ಹೇಳ್ಯಾರಿ ಡಾಕ್ಟ್ರುಗಳ್ರಿ. ಹಿಂಗಾದ್ರೆ ಹೆಂಗ್ರಿ? ಭಾಳ ನಾಯಿಗಳು ಭಾಳ ಕಾಡಾಕತ್ತಾವ್ರಿ. ಒಂದ್ ದಿವ್ಸ 50 ನಾಯಿಗಳು ಬರ್ತಾವ್ರಿ ಅಲ್ಲಿ. ಒಟ್ಟು ಹುಡುಗರು ಹೊರಗೆ ಬರೋದು ಹಂಗಿಲ್ರಿ. ಒಟ್ಟ ಬಾಗಿಲ ಇಟ್ಕೊಂಡು ಒಳಗೆ ಇರ್ತೀವಿ ಸರ್. ಒಟ್ಟು ಒಂದು 5 ನಿಮಿಷನಾಗ ಅಲ್ಲಿ ಹೋಗುದಕ್ಕೆ ಹುಡುಗ ಒಟ್ಟಿಗೆ ಗಿಂಜಿ ಮಾಡಿ ಒಟ್ಟು 5-6 ನಾಯಿಗಳು ಕೂಡಿ ಹರಿದಾರಿ ಭಾಳ ಕೆಟ್ರಿ. ಹಿಂಗಾದ್ರೆ ಹೆಂಗ್ರಿ ಸರ್? ಏನ್ರಿ ಮಾಡಿ ಒಟ್ಟು ನಾಯಿಗಳು ಬಂದ್ ಮಾಡಿಬಿಡ್ರಿ ಸರ್ ನೀವು.